ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನಿಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿಯಲ್ಲಿರುವವರಿಗೆ ವಿರಾಮದ ಆನಂದವನ್ನ ಅನುಭವಿಸುವಂತಾಗುತ್ತದೆ. ಸಮಯದ ಸದುಪಯೋಗ ಆಗುವಂತ ಯೋಚನೆಗಳು ರೂಪಿಸಿಕೊಳ್ಬೇಕು. ನೌಕರ ವರ್ಗದವರಿಂದ ಸಂತೋಷದ ಆಚರಣೆ, ಬಂಧು ಮಿತ್ರರಲ್ಲಿ ಕುಟುಂಬ ಸಹಿತ ಸಂದರ್ಶನ. ವೃಷಭ ರಾಶಿ, ಮುಂದಿನ ಸಪ್ತಾಹದ ಪ್ರಮುಖ ಕಾರ್ಯಗಳಿಗೆ ಪೂರ್ವ ಸಿದ್ಧತೆ. ಕೃಷಿ ಕ್ಷೇತ್ರದಲ್ಲಿ ಹೊಸ ವಿಧಾನಗಳ ಅಳವಡಿಕೆ. ಸಹೋದ್ಯೋಗಿಗಳು ಮತ್ತು ಗೆಳತಿಯರೊಂದಿಗೆ ಅನೌಪಚಾರಿಕ ಭೇಟಿ. ದೇವಾಲಯಕ್ಕೆ ಕುಟುಂಬ ಸಹಿತ ಭೇಟಿ. ಮಿಥುನ ರಾಶಿ, ಸಾಮಾನ್ಯವಾಗಿ ಎಲ್ಲಾ ವರ್ಗ ಅಂತಸ್ತುಗಳವರೆಗೂ ಸಮಾಧಾನ ದಿನ. ಉದ್ಯಮಿಗಳನ್ನ ಕಾಡುತ್ತಿದ್ದ ಸಣ್ಣ ಆತಂಕ ನಿವಾರಣೆ. ದೂರದ ಬಂಧುಗಳು ಮತ್ತು ಹಳೆಯ ಮಿತ್ರರೊಂದಿಗೆ ಮಿಲನ. ತಾಯಿಯ ಕಡೆ ಬಂಧುಗಳ ಆಗಮನ. ಕಟಕ ರಾಶಿ, ಮಕ್ಕಳ ವ್ಯಕ್ತಿತ್ವ ವಿಕಸನ ಹಾಗೂ ಭವಿಷ್ಯದ ಯೋಚನೆಗಳ ಕುರಿತು ವಿಮರ್ಶೆ. ಸಮಾಜದ ಬಡ ಮಕ್ಕಳ ವಿದ್ಯಾರ್ಜನೆಗೆ ಸಹಾಯ. ಉದ್ಯಮದ ಹೊಸ ಉತ್ಪನ್ನಗಳ ಬಗ್ಗೆ ಪ್ರಚಾರ. ಆಸ್ಪತ್ರೆಗೆ ಭೇಟಿ ಇತ್ತು ರೋಗಿಗಳಿಗೆ ಸಾಂತ್ವನ. ಸಿಂಹರಾಶಿ, ಎಲ್ಲಾ ಕ್ಷೇತ್ರಗಳ ಹೊಣೆಗಾರಿಕೆಗಳಿಗೆ ತಾತ್ಕಾಲಿಕ ಬಿಡುವು. ಸಂಸಾರ ಸಹಿತ ಪ್ರಾಕೃತಿಕ ತಾಣದಲ್ಲಿ ಕಾಲಯಾಪನೆ. ನಿರ್ಮಾಣ ವೃತ್ತಿಯವರಿಗೆ ಒತ್ತಡದಿಂದ ಸ್ವಲ್ಪ ಬಿಡುಗಡೆ. ವಸ್ತ್ರ, ಸಿದ್ಧ ಉಡುಪು ವ್ಯಾಪಾರಿಗಳಿಗೆ ಲಾಭ. ಕನ್ಯಾ ರಾಶಿ, ಕೆಲವು ಸಾಮಾಜಿಕ ಅಭಿವೃದ್ಧಿ ಯೋಜನೆಗಳ ಅನುಷ್ಠಾನ ಆರಂಭ. ಕೌಟುಂಬಿಕ ವ್ಯವಹಾರದ ಸಂಬಂಧ. ದಕ್ಷಿಣದ ಊರಿಗೆ ಭೇಟಿ. ಕೆಲವರಿಗೆ ರಕ್ತದಾನ ಮಾಡುವ ಅವಕಾಶ. ಸಂಗೀತ ಶ್ರವಣ, ಸತ್ಸಂಗಕ್ಕೆ ಸಮಯದ ಹೊಂದಾಣಿಕೆ. ತುಲಾ ರಾಶಿ, ನಿಷ್ಪ್ರಯೋಜಕ ಎಂದು ಬಗೆದಿದ್ದ ಯೋಜನೆಗಳನ್ನು ಉಪಯುಕ್ತಗೊಳಿಸುವ ಪ್ರಯತ್ನದಲ್ಲಿ ಯಶಸ್ಸು. ಸ್ವಂತ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಬೇಡ. ಹಳೆಯ ಬಂಧುಗಳು ಮನೆಗೆ ಆಗಮಿಸುತ್ತಾರೆ. ದೇವ ಮಂದಿರದ ಸಂದರ್ಶನ. ವೃಶ್ಚಿಕ ರಾಶಿ, ಸಾಮಾಜಿಕ ಕಾರ್ಯಗಳಲ್ಲಿ ಸೇರಿಕೊಳ್ಳುವ ಆಸಕ್ತಿ. ಮನೆಯಲ್ಲಿ ಪ್ರೀತಿಯ ವಾತಾವರಣ. ದಿನ ಇಡೀ ಒಳ್ಳೆಯ ಅನುಭವಗಳ ಆನಂದ. ಅಧ್ಯಯನ ಹಾಗೂ ಪಾಠೇತರ ಚಟುವಟಿಕೆ ಇವೆರಡರಲ್ಲೂ ಮಕ್ಕಳ ರಾಗನಾರ್ಹ ಸಾಧನೆ. ಧನುರಾಶಿ, ದೇವತಾನುಗ್ರಹ ಉತ್ತಮವಾಗಿರುತ್ತದೆ. ಕೆಲವು ದಿನಗಳಿಂದ ಅನುಭವಿಸುತ್ತಿದ್ದ ಸಂಕಟದಿಂದ ಮುಕ್ತಿ. ಮನೆ ಮಂದಿಯೊಂದಿಗೆ ವ್ಯವಸಾಯ ಕ್ಷೇತ್ರಕ್ಕೆ ಭೇಟಿ. ಹೈನುಗಾರಿಕೆಯಲ್ಲಿ ಪ್ರಗತಿ. ಸಂಸಾರದಲ್ಲಿ ಪ್ರೀತಿ ಸಾಮರಸ್ಯದ ಅನುಭವ. ಮಕರ ರಾಶಿ, ಉದ್ಯೋಗಕ್ಕೆ ವಿರಾಮ ಇದ್ದರೂ ಮನಸ್ಸಿಗೆ ಮಾತ್ರ ಒತ್ತಡ. ಮಕ್ಕಳಿಗೆ ರಜಾ ದಿನ ಸದುಪಯೋಗಕ್ಕೆ ಮಾರ್ಗದರ್ಶನ. ವ್ಯಕ್ತಿತ್ವ ವಿಕಸನ ಕಾರ್ಯಕ್ರಮಗಳಿಗೆ ಸಂದರ್ಶನ. ಧಾರ್ಮಿಕ ಚಟುವಟಿಕೆಗಳಿಗೆ ಭೇಟಿ. ಕುಂಭರಾಶಿ, ದಿನವಿಡೀ ಬಿಡುವಿಲ್ಲದ ಕಾರ್ಯಗಳ ನಡುವೆ ಮಕ್ಕಳಿಗೆ ರಂಜನೆ. ಸಾಮಾಜಿಕ ಕ್ಷೇತ್ರದಲ್ಲಿ ಹೊಸ ಹೊಣೆಗಾರಿಕೆ. ಬಂಧುಗಳ ಮನೆಯಲ್ಲಿ ಶುಭ ಸಮಾರಂಭ. ಗ್ರಾಹಕರ ಬೇಡಿಕೆಗಳಿಗೆ ಶೀಘ್ರ ಸ್ಪಂದಿಸಲು ಕ್ರಮ. ಇನ್ನು ಮುಂದಿನ ರಾಶಿ ಮೀನ. ಮಿತ್ರರೊಡನೆ ಸಮಾಲೋಚನೆ. ವೃತ್ತಿರಂಗದ ಶನಿ ಪ್ರಭಾವದಿಂದ ಕಾರ್ಯ ವಿಳಂಬ. ಅರ್ಧದಲ್ಲಿ ನಿಂತಿದ್ದ ಕಾರ್ಯಗಳು ಶೀಘ್ರ ಪುನಾರಂಭ. ಸಾಮಾಜಿಕ ಕಾರ್ಯಗಳಲ್ಲಿ ಹೆಚ್ಚು ಪಾಲ್ಗೊಳ್ಳುವಿಕೆ. ಹೀಗಿವೆ ಈ ದಿನದ ರಾಶಿಫಲ. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.